ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ಎಲ್ರಿಗೂ ನಿಮ್ಮ ಸಿದ್ದು ಹಿರೇಮಠ ಚಾನಲ್ನಲ್ಲಿ ಸ್ವಾಗತ. ನಾವು ಇವತ್ತು ಹೋಗ್ತಾ ಇರೋಂಥ ಪ್ಲೇಸ್ ಬಂದು ಮಂತ್ರಾಲಯ. ಎಲ್ಲರೂ ಮಂತ್ರಾಲಯದ ಹೆಸರನ್ನು ಕೇಳಿರ್ತೀರಿ, ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ ಅನ್ಕೊತೀನಿ. ನಾವು ಇದೇ ಫಸ್ಟ್ ಟೈಮ್ ಹೋಗಿದ್ದು ಮಂತ್ರಾಲಯಕ್ಕೆ. ಬನ್ನಿ ಇಲ್ಲಿ ನೋಡೋಣ ಮಂತ್ರಾಲಯದಲ್ಲಿ ನಾವೆಲ್ಲ ಏನೇನು ನೋಡಿದ್ವಿ ಅಂತ ಎಲ್ಲ ನಮಗೆ ಈ ವಿಡಿಯೋದಲ್ಲಿ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಮೊದಲಿಂದನೂ ತುಂಬ ಆಸೆ ಇತ್ತು ಇಲ್ಲಿಗೆ ಹೋಗ್ಬೇಕಂತೇಳಿ, ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಇವಾಗ ಕಾಲ ಕೂಡಿ ಬಂದಿದೆ ಅನ್ಕೊಂತೀನಿ ಸ್ನೇಹಿತರೆ. ಇವತ್ತಲ್ಲಿ ಹೋಗಿ ಹೊಳೆ ಸ್ನಾನ ಮಾಡಿ ದೇವ್ರ ದರ್ಶನ ತಗೊಂಡು ಮುಂದೆ ಎಲ್ಲ ಅಲ್ಲಿ ನಿಯರ್ ಬೈ ಎಲ್ಲ ಇರೋ ಪ್ಲೇಸ್ ಅಂತ ನೋಡ್ಬೇಕಂತ ಎಲ್ಲ ಅಂದ್ಕೊಂಡಿದ್ದೀವಿ. ನೋಡೋಣ ಏನೇನಾಗುತ್ತೆ ಸ್ನೇಹಿತರೆ. ಬನ್ನಿ, ಮತ್ತೊಮ್ಮೆ ನಿಮಗೆಲ್ರಿಗೂ ಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೀಗೆ ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ನಾವೀಗ ಮಂತ್ರಾಲಯಂ ರೋಡನ್ನು ಸ್ಟೇಷನಿಗೆ ಬಂದು ಇಳ್ಕೊಂಡಿದ್ವಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ಶೇರ್ ಆಟೋಗಳಿದ್ದಾವೆ ಇಲ್ಲಿ. ಒಂದು 50-60 ರೂಪಾಯಿ ಕೊಟ್ಟರೆ ಸೀದಾ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ನಾವು ಮತ್ತು ನಮ್ಮ ಸ್ನೇಹಿತರು ಈ ಆಟೋ ಹಿಂದ್ಗಡೆ ಕೂತ್ಕೊಂಡು ಮಂತ್ರಾಲಯಂ ಕಡೆ ಹೊರಟ್ವಿ. ಇದು ಒಂಥರ ಒಳ್ಳೆಯ ಜರ್ನಿ ಸ್ನೇಹಿತರೆ. ತುಂಬ ದಿನ ಆದ ನಂತರ ನಾವು ನೇಚರ್ ಎಂಜಾಯ್ ಮಾಡಿಕೊಂಡು ಮಂತ್ರಾಲಯಂ ನೋಡೋಕೆ ಹೋಗ್ತಾ ಇದ್ದೀವಿ. ನಮಗಂತೂ ತುಂಬ ಖುಷಿ ಆಯಿತು. ಇದೇ ಥರ ಈ ಎಕ್ಸ್ಪೀರಿಯೆನ್ಸ್ನ ತುಂಬ ಮಿಸ್ ಮಾಡ್ಕೋತಾ ಇದ್ವಿ. ನಿಮಗೂ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ಥರ ಹೋಗೋದಾದರೆ. ಒಂದು ಸಲ ಮಂತ್ರಾಲಯಕ್ಕೆ ವಿಸಿಟ್ ಕೊಡಿ ಸ್ನೇಹಿತರೆ. ಬನ್ನಿ, ಮುಂದೆ ಹೋಗ್ತಾ ಮಂತ್ರಾಲಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಗಂಗಾ ತೀರದಿ ನಮಗಾಗಿ ನೆಲೆಸಿ ಬೃಂದಾವನದಲ್ಲಿ ಭಕುತರ ಹರಸಿ, ಶ್ರೀ ರಾಘವೇಂದ್ರ ಶ್ರೀಯತೀಂದ್ರ, ಶ್ರೀ ರಾಘವೇಂದ್ರ ಶ್ರೀಯತೀಂದ್ರ, ಕೃಪೆ ತೋರು ಸನ್ಮಾರ್ಗದಿ ನಡೆಸಿ, ಕೃಪೆ ತೋರು ಸನ್ಮಾರ್ಗದಿ ನಡೆಸಿ, ತುಂಗಾ ತೀರದಿ ನಮಗಾಗಿ ನೆಲೆಸಿ ಬೃಂದಾವನದಲ್ಲಿ ಭಕುತರ ಹರಸಿ, ಬೃಂದಾವನದಲ್ಲಿ ಭಕುತರ ಹರಸಿ. ಮಂತ್ರಾಲಯದ ಶ್ರೀಯತಿವರ್ಯನೆ ಭಕ್ತರಿಗೋಲಿದ ಶ್ರೀ ಕಲ್ಪವೃಕ್ಷವೇ, ಪಂಚಾರತಿಯಲಿ ಆರಾಧಿಸುವೆ, ಏಕಾರತಿಯಲಿ ಗುರು ಧ್ಯಾನಿಸುವೆ, ಗಂಧಾಕ್ಷತೆಯ ನಿಮಗರ್ಪಿಸುವೆ, ಗಂಧಾಕ್ಷತೆಯ ನಿಮಗರ್ಪಿಸುವೆ, ಮೋದದಿ ಸಲಹು ಗುರು ರಾಘವೇಂದ್ರ, ಮೋದದಿ ಸಲಹು ಗುರು ರಾಘವೇಂದ್ರ, ತುಂಗಾ ತೀರದಿ ನಮಗಾಗಿ ನೆಲೆಸಿ ಬೃಂದಾವನದಲ್ಲಿ ಭಕುತರ ಹರಸಿ, ಬೃಂದಾವನದಲ್ಲಿ ಭಕುತರ ಹರಸಿ. ಶ್ರೀ ಗುರುರಾಯ ಅನುದಿನ ಹರಸು, ನಿಮ್ಮ ಭಕ್ತನಾಗುವ ವರಗಳ ಭರಿಸು, ಶ್ರೀ ಗುರುರಾಯ ಅನುದಿನ ಹರಸು, ನಿಮ್ಮ ಭಕ್ತನಾಗುವ ವರಗಳ ಭರಿಸು, ಗುರುವಾರದಂದು ಮೋಕ್ಷವ ನೀಡು, ಸತ್ಯ ಧರ್ಮವು ಇರುವಂತೆ ಹರಸು, ಗುರು ರಾಘವೇಂದ್ರ ನೀವೇ ಸತ್ಯ, ಶ್ರೀ ಸಾರ್ವಭೌಮ ನೀವೇ ನಿತ್ಯ, ತುಂಗಾ ತೀರದಿ ನಮಗಾಗಿ ನೆಲೆಸಿ ಬೃಂದಾವನದಲ್ಲಿ
ಭಕುತರ ಹರಸಿ ತುಂಗಾ ತೀರದಿ ನಮಗಾಗಿ ನೆಲೆಸಿ ಬೃಂದಾವನದಲ್ಲಿ ಭಕುತರ ಹರಸಿ ಶ್ರೀರಾಘವೇಂದ್ರ ಶ್ರೀಯತೀಂದ್ರ ಶ್ರೀರಾಘವೇಂದ್ರ ಶ್ರೀಯತೀಂದ್ರ ಕೃಪೆ ತೋರು ಸನ್ಮಾರ್ಗದಿ ನಡೆಸಿ ಕೃಪೆ ತೋರು ಸನ್ಮಾರ್ಗದಿ ನಡೆಸಿ ತುಂಗಾ ತೀರದಿ ನಮಗಾಗಿ ನೆಲೆಸಿ ಬೃಂದಾವನದಲ್ಲಿ ಭಕುತರ ಹರಸಿ ಬೃಂದಾವನದಲ್ಲಿ ಭಕುತರ ಹರಸಿ. ಶರಣು ಗುರು ರಾಘವೇಂದ್ರ ಯತಿ ಸಂಕುಲ ಶ್ರೀಚಂದ್ರ ಮಮತಾನುರಾಗ ಸಾಂದ್ರ ಮಂತ್ರಾಲಯ ಯೋಗೀಂದ್ರ. ಪಾಲಿನಿ ಮಂಚಾಲಮ್ಮಗೆ ವಿನಮ್ರವಾಗಿ ವಂದಿಸುವೆ. ನಮ್ಮ ನೋವುಗಳನ್ನೆಲ್ಲವ ನೀನು ಬೇರು ಸಮೇತ ಕಿತ್ತೆಸೆವೆ. ದಿವ್ಯ ವೀಣೆಯನ್ನು ನುಡಿಸುತ್ತ ನಮ್ಮ ಮನದ ತಾಪವ ಆರಿಸುವೆ. ಶರಣು ಗುರು ರಾಘವೇಂದ್ರ ಯತಿ ಸಂಕುಲ ಶ್ರೀಚಂದ್ರ ಮಮತಾನುರಾಗ ಸಾಂದ್ರ ಮಂತ್ರಾಲಯ ಯೋಗೀಂದ್ರ. ಫಾಲ್ಗುಣ ಮಾಸದ ಶುಕ್ಲ ಸಪ್ತಮಿ ನೀನು ಜನಿಸಿದ ಶುಭ ದಿನವೇ. ತಮಿಳುನಾಡಿನ ಭುವನಗಿರಿಯು ನೀ ಜನ್ಮಿಸಿದಂಥ ಶ್ರೀಸ್ಥಳವೇ. ದೇಶಸ್ಥ ಮಧ್ವ ಬ್ರಾಹ್ಮಣನಾಗಿ ಗೌತಮ ಗೋತ್ರದಿ ಹುಟ್ಟಿರುವೆ. ನಕ್ಷತ್ರ ಸಾಲಿನ 5ನೆಯದು ಮೃಗಶಿರವೆಂಬುದರಲ್ಲಿ ಜನಿಸಿರುವೆ. ಶರಣು ಗುರು ರಾಘವೇಂದ್ರ ಯತಿ ಸಂಕುಲ ಶ್ರೀಚಂದ್ರ ಮಮತಾನುರಾಗ ಸಾಂದ್ರ ಮಂತ್ರಾಲಯ ಯೋಗೀಂದ್ರ. ತಿಮ್ಮಣ್ಣ ಭಟ್ಟರು ಗೋಪಿಕಾಂಬ ದಂಪತಿಗಳ ಸುಪುತ್ರನಾಗಿರುವೆ. ತಿರುಮಲೇಶನ ಪ್ರಸಾದನಾದನಿ ಅವನ ಹೆಸರನ್ನು ಪಡೆದಿರುವೆ. ವೆಂಕಟಾಂಬ ಗುರುರಾಜರ ಸೋದರನಾಗಿ ಬಾಲ್ಯವ ಕಳೆದಿರುವೆ. ವೇದ ಪಂಡಿತರ ಕಲಾ ಪೋಷಕರ ಕುಟುಂಬ ಸದಸ್ಯನಾಗಿರುವೆ. ಶರಣು ಗುರು ರಾಘವೇಂದ್ರ ಯತಿ ಸಂಕುಲ ಶ್ರೀಚಂದ್ರ ಮಮತಾನುರಾಗ ಸಾಂದ್ರ ಮಂತ್ರಾಲಯ ಯೋಗೀಂದ್ರ. ಮೊದಲು ಕಂಚಿಯಲಿ ನಂತರ ಮಧುರೈ ಪಟ್ನದಿ ಕಲಿತೆ ವಿದ್ಯೆಯನು. ಸುಧೀಂದ್ರ ತೀರ್ಥರ ಶಿಷ್ಯನು ನೀನು ದ್ವೈತ ವೇದಾಂತ ಬೋಧಕನು. ಮಧ್ವಾಚಾರ್ಯರ ಸಿದ್ಧಾಂತಗಳನ್ನು ಪ್ರಚಾರಿಸಿದವರ ಗುರು ನೀನು. ನಾರಾಯಣನ ಭಕ್ತ ಪ್ರಹ್ಲಾದನ ಕಲಿಯುಗದವತಾರವು ನೀನು. ಶರಣು ಗುರು ರಾಘವೇಂದ್ರ ಯತಿ ಸಂಕುಲ ಶ್ರೀಚಂದ್ರ ಮಮತಾನುರಾಗ ಸಾಂದ್ರ ಮಂತ್ರಾಲಯ ಯೋಗೀಂದ್ರ. ವೆಂಕಟನಾಥ ಭಟ್ಟನೆಂಬ ನೀ
ಸರಸ್ವತಿ ಬಾಯಿಗೆ ಪತಿಯಾದೆ. ಲಕ್ಷ್ಮೀನಾರಾಯಣ ಭಟ್ಟನೆಂಬ ತನಯನಿಗೆ ನೀನು ಪಿತನಾದೆ. ಮೂಲ ರಾಮನನು ಭಕ್ತಿಯಿಂದ ನೀ ಪ್ರತಿದಿನ ತಪ್ಪದೆ ಪೂಜಿಸಿದೆ. ಪಂಚಮುಖದ ಶ್ರೀ ಪ್ರಾಣದೇವರನು ದರ್ಶಿಸೋ ಭಾಗ್ಯವನಿ ಪಡೆದೆ. ಶರಣು ಗುರು ರಾಘವೇಂದ್ರ ಯತಿ ಸಂಕುಲ ಶ್ರೀಚಂದ್ರ. ಮಮತಾನುರಾಗ ಸಾಂದ್ರ ಮಂತ್ರಾಲಯ ಯೋಗೀಂದ್ರ. ಭಕ್ತಿ ಮಾರ್ಗದಿ ನಡೆಯುತ್ತ ನೀನು ಸದಾ ಧ್ಯಾನದಲ್ಲಿ ಮುಳುಗಿದ್ದೆ. ಪ್ರಾಪಂಚಿಕ ಕಾಮನೆಗಳಿಲ್ಲದೆ ಕಡುಬಡತನದಿ ಬದುಕಿದ್ದೆ. ಸತಿಗೆ ಸುತನಿಗೆ ಊಟ ಉಡುಪು ಸಹ ಕೊಡಲು ಅಸಮರ್ಥ ನೀನಾದೆ. ಗೃಹಸ್ಥನ ಕರ್ತವ್ಯಗಳ ಪಾಲನೆಯಲ್ಲಿ ನೀನು ವಿಫಲನಾದೆ.